ನಮಸ್ಕಾರ ಸ್ನೇಹಿತರೆ. ತಾಯಿ ಮಾರಿಕಾಂಬೆಯ ಮಡಿಲು, ಹಸಿರು ಸುಂದರ ಸಿರಿಸಿಯ ಪವಿತ್ರ ಮಣ್ಣಿನಲ್ಲಿ ಹುಟ್ಟಿ ಬೆಳೆಯೋದಕ್ಕೆ ತುಂಬ ಸಂತೋಷ ಅನಿಸುತ್ತೆ. ಮುಂದಿನ ಜುಲೈ ತಿಂಗಳಲ್ಲಿ ನಮ್ಮ ಊರು ನೋಡ್ಬೇಕು ನೀವು. ತುಂಬ ಸುಂದರ ಕಾಶ್ಮೀರ್ ಲೆವೆಲ್ ಇರುತ್ತೆ ನೋಡಲಿ. ತುಂಬ ಜನ ಬರ್ತಾರೆ ನಮ್ಮ ಊರಿಗೆ. ಇದು ಯಾವುದು ಗೋಲ್ಡ್, ಸಿಲ್ವರು, ಡೈಮಂಡ್ ಬಗ್ಗೆ ಇನ್ಫಾರ್ಮೇಟಿವ್ ವಿಡಿಯೋ ಇದೆ. ಇವತ್ತು ಒಂದು ಸಮಾಜದ ಕಳಕಳಿ ದೃಷ್ಟಿಯಿಂದ ಮಾಡ್ತಾಯಿದ್ದೀನಿ. ನಮ್ಮ ಸಿರ್ಸಿಯ ಅಭಿವೃದ್ಧಿಯ ಜೋಡೆತ್ತು ಅಂತಲೇ ಕರ್ನಾಟಕ ಪೂರ್ತಿ ಪ್ರಸಿದ್ಧವಾಗಿರುವ, ಹೊಸ ಚಿಂತನೆ, ಹೊಸ ದಿಕ್ಕನ್ನು ತೋರಿಸ್ತಾ ಇರುವ ನಮ್ಮ ಹೆಮ್ಮೆಯ ಶಾಸಕ ಶ್ರೀ ಗೌರವಾನ್ವಿತ ಶ್ರೀ ಭೀಮಣ್ಣ ನಾಯ್ಕ ಸರ್ ಅವರೇ ಮತ್ತು ಗೌರವಾನ್ವಿತ ಸಮರ್ಥ ಮಾರ್ಗದರ್ಶನ ತೋರಿಸ್ತಾ ಇರುವ ನಮ್ಮ ಹೆಮ್ಮೆಯ ಸಂಸ್ಥರಾದ ಶ್ರೀ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರೇ ತಮ್ಮ ಅದ್ಭುತ ಕೆಲಸಗಳನ್ನು, ನಿಮ್ಮಿಬ್ಬರು ಜೋಡೆತ್ತುಗಳ ಅದ್ಭುತ ಕೆಲಸಗಳನ್ನು ನಾನು ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು ಎಲ್ಲ ನೋಡ್ತಾ ಇರ್ತೀನಿ. ತುಂಬ ಪ್ರಭಾವಿತವಾಗಿದೆ ನಿಮ್ಮ ಕೆಲಸದಿಂದ. ನಿಮ್ಮ ಇಷ್ಟು ಶ್ರಮದಿಂದ ಆ್ಯಕ್ಚುಲಿ ಇಷ್ಟು ದೊಡ್ಡ ಗೌರ್ಮೆಂಟ್ ಹಾಸ್ಪಿಟ್ಲು, ಅದ್ಭುತವಾದ ಹಾಸ್ಪಿಟ್ಲು, ಸಿರ್ಸಿಯಲ್ಲಿ ಅದ್ಭುತವಾದ ರೋಡ್ ಡೆವಲಪ್ಮೆಂಟ್ಸು ಪ್ರತಿಯೊಂದು ಆಗ್ತಾಯಿದೆ. ತುಂಬ ಸಂತೋಷ ಅನಿಸುತ್ತೆ. ನಾನು ರಾಜಕೀಯದಿಂದ ತುಂಬ ದೂರ, ಹಾಗಾಗಿ ಎಲ್ಲ ರಾಜಕೀಯ ಪಕ್ಷಗಳು ನನಗೆ ತುಂಬ ಆತ್ಮೀಯರೇ. ಎಲ್ಲರೂ ನಮ್ಮ ಸುಂದರ ಹಸಿರು ಸುಂದರ ಸಿರ್ಸಿ ಅಭಿವೃದ್ಧಿಗಾಗಿ ತುಂಬ ಪ್ರಯತ್ನ ಮಾಡ್ತಾಯಿದ್ದೀರಾ. ತುಂಬ ಸಂತೋಷ ಅನಿಸುತ್ತೆ. ಆದರೆ ಈಗ ಒಂದು 4-5 ತಿಂಗಳಿಂದ ಒಂದು ದೊಡ್ಡ ಟೆನ್ಷನ್ ಶುರುವಾಗಿದೆ ನಮಗೆ. ಸಿರ್ಸಿಯ ಹೃದಯ ಭಾಗ ಜೂ ಸರ್ಕಲ್ ತುಂಬ ಸೆನ್ಸಿಟಿವ್ ಏರಿಯಾ. ಅಂದರೆ ಅಲ್ಲಿ ಮ್ಯಾಕ್ಸಿಮಮ್ ಸ್ಕೂಲ್ಸ್ ಇದೆ. ಆವಮೆರಿಯಾ ಸ್ಕೂಲು, ಆಮೇಲೆ ನಮ್ಮ ಸೆಂಟ್ ಆಂಥೋನಿ ಸ್ಕೂಲು, ಮಕ್ಕಳ ಉದ್ಯಾನವನ. ಅಲ್ಲಿ ಈಗ ರೋಡ್ ಕೆಲಸ ಆಯಿತು, ಒಂದು ದೊಡ್ಡ ಸರ್ಕಲ್ ಮಾಡಿದ್ದಾರೆ. ಅದ್ಭುತ ಸರ್ಕಲ್, ಭಯಾನಕ ಸರ್ಕಲ್. ನಾನು ಅಷ್ಟೆಲ್ಲ ಎಲ್ಲ ಕಡೆ ತಿರುಗಾಡಿದ್ದೀನಿ, ಬಟ್ ಸರ್ಕಲ್ ಎಲ್ಲೂ ನೋಡಿಲ್ಲ. ಅದು ಎಲ್ಲಿಂದ ಬರ್ತೀವೋ ಎಲ್ಲಿಂದ ಹೋಗ್ತೀವೋ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಇನ್ನೂವರೆಗೆ ಏನೂ ಲೈಫ್ ರಿಸ್ಕ್ ಆಗಿಲ್ಲ. ಆದರೆ ತುಂಬ ಆ ಸರ್ಕಲ್ ಬಂದ್ಕೂಳೆ ಎಲ್ಲರೂ ಪಾದಚಾರಿ ಮತ್ತು ಬೈಕ್ನವರು ಕೈಕಾಲು ಬಿಟ್ಬಿಡ್ತಾರೆ. ನನಗಂತೂ ಭಾಳ ಹೆದರ್ತೀನಿ ಆ ಸರ್ಕಲ್ ನೋಡಿದ್ರೆ ನನಗೆ. ಯಾಕಂದರೆ ಅದರ ಬಗ್ಗೆ ನಮ್ಮ ಮಾನ್ಯ ಸಂಸದರು, ಮಾನ್ಯ ಶಾಸಕರು ಇಷ್ಟೆಲ್ಲ ಇಂಪ್ರೂವ್ಮೆಂಟ್ ಮಾಡಿದ್ದೀರಾ. ನಮಗೆ ದಯವಿಟ್ಟು ಆ ಸರ್ಕಲ್ ಬಗ್ಗೆ ಕೆಲವೊಂದು ಹಂಪ್ಸ್ಗಳನ್ನು ಹಾಕೋದು, ಕೆಲವೊಂದು ಸಿಗ್ನಲ್ಸ್ಗಳು ಏನಾದರೂ ಡೆವಲಪ್ಮೆಂಟ್ಸ್ ಬಗ್ಗೆ ಸ್ವಲ್ಪ ದಯವಿಟ್ಟು ವಿಚಾರ ಮಾಡಬೇಕಂತ ನಮ್ಮ ಹತ್ರ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ. ನಮ್ಮ ಸಿರಿಸಿಯ ತಾಯಿ ಮಾರಿಕಾಂಬೆಯ ಮಡಿಲು, ಸುಂದರವಾದ ಸಿರಿಸಿ. ಇವತ್ತು ಒಂದು ಸ್ಪೆಷಲ್ ನಿಮಗೊಂದು ಇನ್ಫಾರ್ಮೇಟಿವ್ ತೋರಿಸ್ತಾ ಇದ್ದೀನಿ. ಸೆಂಟ್ ಸಿಕ್ಸ್ ಇದು ಸರ್ಕಲ್ಲು. ಇದು ನಮ್ಮದು ಅಂಗಡಿದು ಹೋಲ್ಡಿಂಗ್ ನೋಡಿ. ಶಾಪ್ ಹೋಲ್ಡಿಂಗ್ ಬಂದುಬಿಟ್ಟು ಪ್ರದೀಪ್ ಜ್ಯುವೆಲರ್ಸ್. ಎಲ್ಲ ಸಿರ್ಸಿ ಎಂಟ್ರೆನ್ಸಲ್ಲೂ ಇದು ಬರುತ್ತೆ ಸರ್ಕಲ್ಲು. ಇದು ಯಾವುದು ಇನ್ಫಾರ್ಮೇಷನ್ ವಿಡಿಯೋ ಅಲ್ಲ, ಒಂದು ಸಮಾಜದ ಕಳಕಳಿಯಿಂದ ಮಾಡ್ತಾ ಇದ್ದೀನಿ ನಾನು. ಇದು ಒಂದು ತುಂಬ ನಮ್ಮ ಸಿರ್ಸಿಯ ಆ್ಯಕ್ಚುಲಿ ಜೋಡೆತ್ತುಗಳು, ನಮ್ಮ ಹೆಮ್ಮೆಯ MLA ಸಾಹೇಬರು ಭೀಮಣ್ಣ ನಾಯ್ಕರು, ನಮ್ಮ ಹೆಮ್ಮೆಯ MP ಸಾಹೇಬರು ಕಾಗೇರಿ ಸಾಹೇಬರು ಜೋಡೆತ್ತು ತುಂಬ ಸಿರ್ಸಿನ ತುಂಬ ಭಾಳ ಒಳ್ಳೆ ಇಂಪ್ರೂವ್. ಅವರ ಇದರಲ್ಲಿ ತುಂಬ ಭಾಳ ಇಂಪ್ರೂವ್ ಆಗಿದೆ. ಅದು ಒಂದೇ ನಾವು ಈ ಸರ್ಕಲ್, ಒಂದು ಸರ್ಕಲ್ ತೋರಿಸ್ತಾ ಇದ್ದೀವಿ ನೋಡಿ. ಇಷ್ಟು ಭಯಾನಕ ಸರ್ಕಲ್ ಅಂದರೆ ಜಸ್ಟ್ ನಿಮ್ಗೆ ಆಬ್ಸರ್ವ್ ತೋರಿಸ್ತಾ ಇದೆ. ಅದೇ ಈಗ ಬಸ್ ಹೋಯ್ತು ಅಲ್ಲಿ ನೋಡಿ. ಇದು ಒಮ್ಮೆ ನೋಡಿ, ಈ 1 ನಿಮಿಷದೇ ಒಮ್ಮಿಗೆ ಡಿಕ್ಕಿ ಹೊಡಿತೈತಿ. ಈಗ ಇಷ್ಟು ಭಯಾನಕ ಇದೆ ಸರ್ಕಲ್ಲು. ಇದೊಂದು ಜೂ ಸರ್ಕಲ್ ಇದೆ. ಎದುರಿಗೆ ಮಧ್ಯ ಸರ್ಕಲ್ ಮಾಡಿದ್ದಾರೆ. ಯಾವ ಸೈಡಿಂದ ಯಾವ ಗಾಡಿ ಬರುತ್ತೋ ಗೊತ್ತಾಗ್ತಾ ಇಲ್ಲ. ಇದು ಈ ರೀತಿ ನಾನು ಆಲ್ರೆಡಿ ಎಲ್ಲ ಕಡೆ ತಿರುಗಾಡಿದ್ದೀನಿ, ಬಟ್ ಜಗತ್ತಲ್ಲಿ ಎಲ್ಲೂ ಈ ಟೈಪ್ ಸರ್ಕಲ್ ನೋಡಿಲ್ಲ. ಇದು ನೋಡಿ, ಅಲ್ಲಿಂದ ಬರುತ್ತೆ, ಇಲ್ಲಿ ಗಾಡಿ ಬಂತು, ಇಲ್ಲಿ ಬಂತು, ಎದುರಿಗೊಂದು ಬೈಕ್ ಬಂತು, ಅಲ್ಲಿಂದ ಇಲ್ಲಿವರೆಗೂ ಯಾವುದೂ ಪ್ರಾಣಹಾನಿ ಆಗಿಲ್ಲ. ಬಟ್ ಏನಾಗ್ಬೋದು ಅಂತ ನಂಗೆ ಹೆದರಿಕೆ ಅನಿಸ್ತಾ ಇದೆ.
ಯಾಕಂದರೆ ಈ ರೀತಿ ಯಾರೂ ಇನ್ನೂವರೆಗೂ ಮೀಡಿಯಾದವರು ಇದನ್ನು ಹೈಲೈಟ್ ಮಾಡಿಲ್ಲ. ಇದ್ರ ಬಗ್ಗೆ ಹೇಳಬೇಕು. ನನಗೆ ಡೈಲಿ ನೋಡಿ 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 ಬೇಜಾರು ಬಂದು ಇವತ್ತು ನಾವು ವಿಡಿಯೋ ಮಾಡ್ತಾ ಇದ್ದೀನಿ. ಇದು ಯಾಕಂದ್ರೆ ನಾವು ಹೇಳಲಿಕ್ಕಾಗ್ತಾ ಇಲ್ಲ. ನಮ್ಮ ಸಿರ್ಸಿಯವರು ತುಂಬ ಸಾಫ್ಟ್ ಕಾರ್ನರು, ತುಂಬ ಸೈಲೆಂಟ್ ಜನ ನಾವು ನಮ್ಮ ಏರಿಯಾದವರು. ಹಾಗಾಗಿ ಇಲ್ಲಿ ಏನು ನಾವು ಮಾತಾಡೋದಿಲ್ಲ, ಶಾಂತಾಗಿದ್ದೀವಿ. ನೋಡಿ ಅದ್ರಿಗೆ ಏನು ಬರ್ತಾ ಇದೆ ಅಲ್ಲಿ ನೋಡಿ, ಬೈಕ್ ಬಂತು, ಒಂದು ಕಾರ್ ಬರ್ತಾ ಇದೆ. ಯಾರಿಗೆ ಎಲ್ಲಿ ಟಚ್ ಆಗುತ್ತಾ ಅಂತ ಈ ಬೈಕ್ನವರಂತೂ ಕೈಕಾಲು ಬಿಟ್ಬಿಡ್ತಾರೆ. ಇದಕ್ಕೆ ಸೊಲ್ಯೂಷನ್ನು ದಯವಿಟ್ಟು ನಮ್ಮ ಹೆಮ್ಮೆಯ MP ಸಾಹೇಬರಿಗೆ, MLA ಸಾಹೇಬರಿಗೆ ನಾನು ಬಿಡ್ಕೋತಾ ಇದ್ದೀನಿ. ಕೆಲವೊಂದು ಹಂಸು, ಕೆಲವೊಂದು ಸಿಗ್ನಲ್ಗಳನ್ನು ಚೆಕ್ ಮಾಡಬೇಕಿದು. ನೋಡಿ, ಇಲ್ಲಿಂದ ಗಾಡಿ ಬರುತ್ತೆ, ಇದು ಮಧ್ಯ ಸಿಗ್ನಲ್ ಇದೆ. ಇದು ಬೈಕ್ ನೋಡಿ, ನೋಡಿ ನೋಡಿ, ಇದು ಎದುರಿನ ಬೈಕ್. ಒಂದು ಸರ್ಕಲ್ ಇಲ್ಲ, ಒಂದು ಪೊಲೀಸ್ ಇಲ್ಲ, ಏನಿಲ್ಲ. ಇಷ್ಟು ಹೆದರಿಕೆ ಆಗುತ್ತೆ ಈ ಸರ್ಕಲಲ್ಲಿ. ನಾನು ಹುಟ್ಟಿದಾಗೆ ನಾವು ತಿರುಗಾಡ್ತಾ ಇದ್ದೀವಿ. ನೋಡಿ, ಬರ್ತಾ ಇದ್ದಾರೆ ಮಕ್ಕಳು, ಎಲ್ಲಿಂದ ಬರ್ತಾರೆ. ಇದೊಂದು ಫುಲ್ ಸ್ಕೂಲ್ ಇದೆ, ಸ್ಕೂಲಿಂದ ಬರ್ತಾರೆ ಮಕ್ಕಳಿಗೆ. ಯಾರಿಗೂ ಪ್ರತಿಯೊಬ್ಬರಿಗೆ ಹೆದರಿಕೆ ಆಗುತ್ತೆ. ಯಾವ್ದು ಬಸ್ಸಕ್ಕೂ ಬರ್ತಾ ಹೋಗೋದಿಲ್ಲ. ಇಲ್ಲಿನ ಗಾಡಿ ಬಂತು, ಇಲ್ಲೊಂದು ಸರ್ಕಲ್ ಮಾಡಿದ್ದಾರೆ. ಇದು ಯಾವ ಇಂಜಿನಿಯರು ಯಾವ ಐಡಿಯಾದಲ್ಲಿ ಮಾಡೋದು ನಂಗೆ ಗೊತ್ತಾಗ್ತಾ ಇಲ್ಲ. ಇದು ದಯವಿಟ್ಟು ಸಂಬಂಧಪಟ್ಟ ನಮ್ಮ ಕನ್ಯಾ ಶಾಸಕರು, ಸಂಸತ್ ಸಾಹೇಬರು ದಯವಿಟ್ಟು ಇದರ ಬಗ್ಗೆ ಗಮನ ಹರಿಸಬೇಕು. ನೋಡಿ, ತುಂಬ ಕನ್ಫ್ಯೂಸ್ ಆಗುತ್ತೆ, ತುಂಬ ಕನ್ಫ್ಯೂಸ್ ಆಗುತ್ತೆ. ನಾವು ಎಲ್ಲಿಂದ ಬರ್ತೀವಿ, ಎಲ್ಲಿ ಹೋಗ್ತೀವಿ, ಎಲ್ಲಿಂದ ಗಾಡಿ ಬರುತ್ತೆ, ಏನೂ ಗೊತ್ತಾಗೋದಿಲ್ಲ. ಪ್ರತಿಯೊಬ್ಬರು ಲೈಟ್ ಹಾಕೊಂಡು ಪಾರ್ಕಿಂಗ್ ಹಾಕೊಂಡು ಬರ್ತಾರೆ. ಇದು ಸದ್ಯ ಆಗಿದೆ. ಇನ್ನೂ ಯಾವುದು ಬಲಿ ತೆಗೆದಿಲ್ಲ ಈ ಸರ್ಕಲ್ಲು. ಇದಂತೂ ತುಂಬ ಭಯಾನಕ ಸರ್ಕಲ್ಲು. ಸರ್ಕಲ್ಲು ಮಕ್ಕಳ ಉದ್ಯಾನವನ ಇದೆ. ಸಣ್ಣ ಮಕ್ಕಳು, ಇಲ್ಲಿ ಫುಲ್ಲು ಸ್ಕೂಲ್ ಇದೆ. ಅವಮನೆ ಸ್ಕೂಲೆಲ್ಲ ಬಂತು. ಇಷ್ಟು ಡೇಂಜರಸ್ ಸರ್ಕಲ್ ಇದು. ನೋಡಿ, ಇಲ್ಲೊಂದು ಸರ್ಕಲ್ ಬಂತು, ಅಲ್ಲೊಂದು ಸರ್ಕಲ್ ಬಂತು. ಎಲ್ಲಿಂದ ಗಾಡಿ ಬರುತ್ತೆ ಏನೂ ಗೊತ್ತಾಗೋದಿಲ್ಲ. ನಾವು MP ಸಾಹೇಬ್ರದ್ದು, MLA ಸಾಹೇಬ್ರದ್ದು ಪ್ರತಿಯೊಂದು ಒಳ್ಳೊಳ್ಳೆ ಕೆಲಸವನ್ನು ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು ಎಲ್ಲ ಕಡೆ ನೋಡಿ ಫಾಲೋ ಮಾಡ್ತಾಯಿದ್ದೀವಿ. ತುಂಬ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ದಯವಿಟ್ಟು ನಿಮ್ಮನ್ನು ಕೈ ಮುಗಿ ಕೇಳ್ಕೊಳ್ತೀವಿ, ಈ ಒಂದು ಸರ್ಕಲ್ ಬಗ್ಗೆ ನೀವು ಸ್ವಲ್ಪ ದೃಷ್ಟಿ ಮಾಡಬೇಕು. ತುಂಬ ಭಯಾನಕ. ನೋಡಿ, ಎಲ್ಲಿಂದ ಗಾಡಿ ಹೋಗುತ್ತೆ, ಎಲ್ಲಿಂದ ಎಲ್ಲಿ ಬರ್ತಾರೆ, ಯಾವುದು ಗೊತ್ತಾಗ್ತಾ ಇಲ್ಲ. ಪ್ರತಿಯೊಬ್ಬರು ಈ ಸರ್ಕಲ್ ಬರುವಾಗ ಈ 2 ವೀಲರ್ಸ್ ಬೈಕ್ನವರಂತೂ ತುಂಬ ಹೆದರ್ತಾರೆ ಇಲ್ಲಿ ಬರಲಿಕ್ಕೆ. ತುಂಬ ಭಯಾನಕ ಸರ್ಕಲ್ ಇದು. ಎಷ್ಟು ನಿಮ್ಗೆ ತೋರಿಸ್ತೀನಿ. ಎಲ್ಲ ಸಣ್ಣ ಸಣ್ಣ ಮಕ್ಕಳ ತಿರುಗಾಡೋ ಜಾಗ ಇದು. ಸ್ಕೂಲ್ ಬಿಟ್ಬಿಟ್ರೆ ಎಲ್ಲ ಹುಡುಗರು ಬರ್ತಾರೆ ಇಲ್ಲಿ. ಇದು ತುಂಬ ಡೇಂಜರು. ಇಷ್ಟು ಭಯಾನಕ ಸರ್ಕಲ್ ನಾನು ಇಷ್ಟು ಒಳ್ಳೆ ತಿರುಗಾಡಿದ್ದೀನಿ, ಎಲ್ಲೂ ನೋಡಿಲ್ಲ. ನೋಡಿ, ಎಲ್ಲಿಂದ ಗಾಡಿ ಬರುತ್ತೆ, ಇದು ಎಲ್ಲಿಂದ ಗಾಡಿ ಬರುತ್ತೆ, ಇದು ಎಲ್ಲಿಂದ ಹೋಗಬೇಕು, ಇಲ್ಲಿಂದ ಬರೋರು ಹೇಗೆ ಹೋಗ್ಬೇಕು, ಲೆಫ್ಟಿಗೆ ಹೋಗ್ಬೇಕಾ, ರೈಟಿಗೆ ಹೋಗ್ಬೇಕಾ, ಎಲ್ಲಿಂದ ಬರಬೇಕಾ ಗೊತ್ತಾಗೋದಿಲ್ಲ. ಇವ್ರು ಬರ್ತಾಯಿದ್ರೆ ಕೈಕಾಲು ಬಿಡೋದೇ ಇವ್ರ ಗಾಡಿಯವರು. ಇಲ್ಲಿ ಹೋಗ್ಬೇಕು ಗೊತ್ತಾಗೋದಿಲ್ಲ. ಪ್ರತಿಯೊಬ್ಬರು ನೋಡಿ, ಇಷ್ಟು ಗಾಡಿ ಬರುತ್ತೆ, ಯಾವುದೊಂದು ಜಜ್ಮೆಂಟ್ ಸಿಗೋದಿಲ್ಲ. ಯಾವ ಇಂಜಿನಿಯರ್ ಸಾಹೇಬರು ಇದನ್ನು ಮಾಡಿದಾರಾ ಏನೋ. ದಯವಿಟ್ಟು ಇದ್ರ ಬಗ್ಗೆ ವಿಚಾರ ಮಾಡಿ. ಕೆಲವೊಂದು ಕಡೆಗೆ ಹಂಸು, ಕೆಲವೊಂದು ಕಡೆ ಸಿಗ್ನಲ್ ಅಳವಡಿಸ್ತಾರೆ, ಸ್ವಲ್ಪ ಕಂಟ್ರೋಲ್ ಬರುತ್ತೆ. ಎಲ್ಲಿಂದ ಬರುತ್ತೆ ಗೊತ್ತಾಗೋದಿಲ್ಲ. ಯಾಕಂದರೆ ಇದು ದಯವಿಟ್ಟು ಇದ್ರ ಬಗ್ಗೆ ಒಂದು ಸೊಲ್ಯೂಷನ್ ಮಾಡಿ. ಇಲ್ಲಿ ಹಂಸು, ಸಿಗ್ನಲ್ಲು ಎಲ್ಲ ಹಾಕೋ ಬಗ್ಗೆ ದಯವಿಟ್ಟು ಅದರ ಬಗ್ಗೆ ಒಂದು ಗಮನ ಹರಿಸಬೇಕು ಅಂತ ನಾನು ಬೇಡ್ಕೋತಾ ಇದ್ದೀನಿ. ಧನ್ಯವಾದ.